ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮತ್ತೆ ಭದ್ರತಾ ವೈಫಲ್ಯನ. ಆರ್ಸಿಬಿ ಜಿಟಿ ಮ್ಯಾಚ್ ವೇಳೆ ನಡೆದ ದುಷ್ಕೃತ್ಯಕ್ಕೆ ಹೊಣೆ ಯಾರು ಅನ್ನೋ ಪ್ರಶ್ನೆ ಈಗ ಎದ್ದಿರುವಂತದ್ದು. ಆರ್ಸಿಬಿ ಜಿಟಿ ಮ್ಯಾಚ್ ವೇಳೆ ನಡೆದ ದುಷ್ಕೃತ್ಯಕ್ಕೆ ಹೊಣೆ ಯಾರು ಅನ್ನೋ ಪ್ರಶ್ನೆ. ಮತ್ತೆ ಇದೇ ರೀತಿಯ ಅನಾಹುತವಾದ್ರೆ ಮುಂದೇನು ಕತೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಸಿಸಿಟಿವಿ ಕನೆಕ್ಷನ್ ಕಟ್ ಕೇಸ್ಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಸಂಬಳ ನೀಡಿಲ್ಲ ಅಂತ ಹೇಳಿ ಅಲ್ಲಿನ ಸಿಬ್ಬಂದಿ ಕೇಬಲ್ ಅನ್ನ ಕಟ್ ಮಾಡಿದ್ದಾರೆ. ವಿಚಾರಣೆ ವೇಳೆ ತಪ್ಪೊಪ್ಪಿಕೊಂಡ ಮಂಜುನಾಥ್ ಮತ್ತು ಅಬ್ದುಲ್ ಕಲಾಂ ಸಂಬಳವನ್ನ ಕೊಡದಿದ್ದಕ್ಕೆ ಉಪ ವಿತರಕ ಸಂಸ್ಥೆ ಸಿಬ್ಬಂದಿ ಕೋಪಗೊಂಡಿದ್ರು. ಯಾರಿಗೂ ಕೂಡ ಕಾಣದಂತೆ ಹೋಗಿ ಕೇಬಲ್ ಅನ್ನ ಆರೋಪಿಗಳು ಕಟ್ ಮಾಡಿದ್ದಾರೆ. ಇದರ ಪರಿಣಾಮವಾಗಿ ಸ್ಟೇಡಿಯಂನ 240 ಸಿಸಿಟಿವಿ ಫುಟೇಜ್ಗಳ ಫೀಡ್ ಆಫ್ ಆಗಿದೆ. ಕಬ್ಬನ್ ಪಾರ್ಕ್ ಪೊಲೀಸರಿಂದ ಈಗಾಗಲೇ ತನಿಖೆ ಕೂಡ ಮುಂದುವರೆದಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನ 240 ಸಿಸಿಟಿವಿ ಫುಟೇಜ್ಗಳ ಫೀಡ್ ಆಫ್ ಆಗಿರುವಂತದ್ದು ಉಪ ವಿತರಕ ಸಂಸ್ಥೆ ಸಿಬ್ಬಂದಿಯಿಂದಲೇ ಈ ದುಷ್ಕೃತ್ಯ ನಡೆದಿದೆ. ಪ್ರವೇಶ ದ್ವಾರಗಳ ಸಿಸಿಟಿವಿ, ಎನ್ವಿಆರ್ ಮತ್ತು ಫೈಬರ್ ಸಂಪರ್ಕಗಳ ಕಡಿತಗೊಂಡಿದೆ. ಮಂಜುನಾಥ್ ಮತ್ತು ಅಬ್ದುಲ್ ಕಲಾಂ ಎಂಬ ಈ ಇಬ್ಬರಿಂದ ಈ ಕೃತ್ಯ ನಡೆದಿರುವಂತದ್ದು. ಸಂಬಳ ಕೊಟ್ಟಿಲ್ಲ ಅಂತ ಹೇಳಿ ಈ ರೀತಿಯಾಗಿ ಅವರು ಮಾಡಿದ್ದಾರೆ. ಇನ್ನು ಎನ್ವಿಆರ್ ಮತ್ತು ಫೈಬರ್ ಸಂಪರ್ಕಗಳನ್ನು ಈ ಇಬ್ಬರು ಆರೋಪಿಗಳು ಕಡಿತಗೊಳಿಸಿದ್ದಾರೆ. ಅದಷ್ಟೇ ಅಲ್ಲದೆ ಎಲ್ಲ ಆರೋಪಿಗಳ ಕೃತ್ಯದಿಂದ ಹಲವು ಜಾಗದ ಭದ್ರತಾ ವಿಚಾರದಲ್ಲಿ ಈಗ ವೈಫಲ್ಯ ಕಂಡು ಬಂದಿದೆ. ಇನ್ನು ಈ ವಿಷಯ ಗೊತ್ತಾಗ್ತಾ ಇದ್ದಂತೆ ಮೇಲಾಧಿಕಾರಿಗಳಿಗೆ ತಿಳಿಸಿ ಬದಲಿ ವ್ಯವಸ್ಥೆಯನ್ನ ಕೂಡ ಈಗ ಮಾಡಿದ್ದಾರೆ. ಇನ್ನು ಒಂದ್ ಕಡೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಈಗಾಗಲೇ ಸಾಕಷ್ಟು ಮ್ಯಾಚ್ಗಳು ಕೂಡ ನಡೀತಾ ಇರುವಂತದ್ದು. ಇದೇ ಹೊತ್ತಲ್ಲೇ ಮಂಜುನಾಥ್ ಅಬ್ದುಲ್ ಕಲಾಂ ಎಂಬ ಈ ಇಬ್ಬರಿಂದ ಈ ರೀತಿಯಾದಂತಹ ಕೃತ್ಯ ನಡೆದಿದೆ. ಇನ್ನು ನಗರದ ಪ್ರತಿಷ್ಠಿತ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಭಾರಿ ವಿಧ್ವಂಸಕ ಕೃತ್ಯ ಎಸಗಿರುವ ಆತಂಕಕಾರಿ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಐಪಿಎಲ್ ಪಂದ್ಯ ನಡೆಯುವ ದಿನದಂದೇ ಕ್ರೀಡಾಂಗಣದ ಪ್ರಮುಖ ಭದ್ರತಾ ವ್ಯವಸ್ಥೆಯಾದ ಸಿಸಿಟಿವಿ ಕ್ಯಾಮೆರಾಗಳ ಕೇಬಲ್ಗಳನ್ನು ಈ ಇಬ್ಬರು ಆರೋಪಿಗಳು ಈಗ ಕತ್ತರಿಸಿದ್ದಾರೆ. ಇಡೀ ಭದ್ರತಾ ಜಾಲವನ್ನೇ ಅಸ್ತವ್ಯಸ್ತಗೊಳಿಸಲು ಯತ್ನಿಸಲಾಗಿದೆ ಅಂತ ಹೇಳಿ ಇಲ್ಲಿ ಕೇಳಿ ಬರ್ತಾ ಇದೆ. ಇದು ಏಪ್ರಿಲ್ 24ರಂದು ಕ್ರೀಡಾಂಗಣದಲ್ಲಿ ರಾಯಲ್ ಚಾಲೆಂಜರ್ಸ್ ಮತ್ತು ಗುಜರಾತ್ ಟೈಟನ್ಸ್ ಮಧ್ಯೆ ಐಪಿಎಲ್ ಪಂದ್ಯವನ್ನ ಆಯೋಜನೆಯಾಗಿತ್ತು. ಇದೇ ಹೊತ್ತಲ್ಲೇ ಪಂದ್ಯ ನಡೆಯುವ ದಿನದಂದು ಬೆಳಿಗ್ಗೆ ಕ್ರೀಡಾಂಗಣದ ತಾಂತ್ರಿಕ ತಂಡವು ಕ್ಯಾಮೆರಾಗಳನ್ನು ಪರಿಶೀಲಿಸಿದಾಗ ಅಲ್ಲಿ ಬರೋಬ್ಬರಿ 240 ಸಿಸಿ ಕ್ಯಾಮೆರಾಗಳು ಆಫ್ಲೈನ್ ಆಗಿರುವುದು ಈಗ ಪತ್ತೆಯಾಗಿದೆ. ಈ ಕ್ಯಾಮೆರಾಗಳನ್ನು ಆಫ್ ಮಾಡಿದ್ದವರು ಮಂಜುನಾಥ್ ಮತ್ತು ಅಬ್ದುಲ್ ಕಲಾಂ ಎಂಬ ಇಬ್ಬರು ಮಾಡಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಾ ಇರುವಂತದ್ದು. ಚಿನ್ನಸ್ವಾಮಿ ಸ್ಟೇಡಿಯಂನ 240 ಸಿಸಿಟಿವಿ ಫುಟೇಜ್ಗಳ ಫೀಡ್ ಆಫ್ ಆಗಿದೆ. ಸ್ಯಾಲರಿ ಕೊಟ್ಟಿಲ್ಲ ಅಂತ ಹೇಳಿ ಇವರಿಬ್ರು ಆರೋಪಿಗಳು ಅಲ್ಲಿನ ಸಿಸಿ ಕ್ಯಾಮೆರಾಗಳನ್ನ ಕಟ್ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್ ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಈಗ ಸ್ಯಾಲರಿಯನ್ನ ಕೊಡದಿದ್ದಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂನ 240 ಸಿಸಿಟಿವಿ ಫುಟೇಜ್ಗಳ ಫೀಡ್ ಆಫ್ ಮಾಡಿದ್ದಾರೆ ಆ ಇಬ್ರು ಆರೋಪಿಗಳು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಂಜುನಾಥ್? ಅಂಕಿತ, ಕಳೆದ ಶುಕ್ರವಾರ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂಥ ಆ ಮ್ಯಾಚ್ ಸಂಜೆ 7:30ಕ್ಕೆ ಆರಂಭ ಆಗಬೇಕಾಯಿತು. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ 2 ದಿನಗಳಿಂದ ಭದ್ರತಾ ಕಾರ್ಯಗಳನ್ನು ಅಲ್ಲಿರ್ತಕ್ಕಂಥ ಒಂದು ಭದ್ರತಾ ವ್ಯವಸ್ಥೆಯನ್ನು ಏನು ನಿರ್ವಹಣೆ DNA ಸಂಸ್ಥೆ ನೋಡ್ಕೊಳ್ತಾ ಇದೆ. ಅವರು ಮತ್ತು ಪೊಲೀಸು ಎರಡೂ ಸಹ ಜಂಟಿಯಾಗಿ ಭದ್ರತಾ ವೈಫಲ್ಯಗಳೇನಿದೆ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಸಹ ಮಾಡ್ತಾ ಇರ್ತಾರೆ. ಆದರೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಇಬ್ಬರು ಮಂಜುನಾಥ್ ಜೊತೆಗೆ ಅಬ್ದುಲ್ ಕಾಸಿಮ್ ಅಂತಕ್ಕಂಥ ಇಬ್ಬರು ಕೆಲಸಗಾರರೇನಿದ್ರು ಅವರಿಗೆ ಕಳೆದ 2 ತಿಂಗಳಿಂದ ಸರಿಯಾಗಿ ಸಂಬಳವನ್ನು ಕೊಟ್ಟಿಲ್ಲ ಅಂತಕ್ಕಂಥ ಒಂದು ಕೋಪ ಇತ್ತು. ಆ ಕೋಪವನ್ನು ತೀರಿಸ್ಕೊಳ್ಳೋದಕ್ಕೆ ಅವರು ಏನು ಒಂದು ಭದ್ರತಾ ಕೆಲಸಗಳನ್ನು ಮಾಡಬೇಕಾಗಿತ್ತು ಅದನ್ನು ದುರುಪಯೋಗ ಪಡಿಸ್ಕೊಂಡು ಏನು ಒಂದು
ಲೈಸೆನ್ಸ್ ಅಂದರೆ ಪಾಸ್ ಇಲ್ಲದೆ ಇದ್ದಕ್ಕಂಥ ಸಂದರ್ಭದಲ್ಲಿ ಒಂದು ಆಕ್ಸೆಸ್ ಇಲ್ಲದೆ ಇರತಕ್ಕಂಥ ಮತ್ತೊಂದು ಇದನ್ನು ಬಳಸ್ಕೊಂಡು ನೇರವಾಗಿ ಅವರು ಹೋಗಿ CCTVಯ ಫೀಡ್ ರೂಮ್ಗೆ ಹೋಗಿ ಅಲ್ಲಿರ್ತಕ್ಕಂಥ 240 CCTV ಸಂಪರ್ಕಗಳ ಏನು ಬರ್ತಾಯಿತ್ತು ಫೀಡು ಆ ಒಂದು ಸಂಪರ್ಕವನ್ನು ಕಡಿತಗೊಳಿಸಿರ್ತಾರೆ. ಹೀಗಾಗಿ ಇದು ಬೆಳಗ್ಗೆ 11 ಗಂಟೆ ಸುಮಾರಿಗೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ಗಮನಕ್ಕೆ ಬರುತ್ತೆ. ಕೂಡಲೇ ಅಲರ್ಟ್ ಆಗಿ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರ್ತಾರೆ. ನಂತರ ಪರ್ಯಾಯ ವ್ಯವಸ್ಥೆ ಅಲ್ಲಿಂದ ಭದ್ರತಾ ಕಾರ್ಯಗಳನ್ನು ಯಾವ ರೀತಿಯಾಗಿ ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಪರ್ಯಾಯ ವ್ಯವಸ್ಥೆಯನ್ನು ಸಹ ಮಾಡಿಕೊಂಡು ಅವತ್ತು ನಡೆದಂಥ ತಂಡದಿಂದ ಒಂದು ಪಂದ್ಯಾವಳಿ ವೇಳೆ ಯಾವುದೇ ಅಹಿತಕರ ಘಟನೆಗಳಿರ್ಬೋದು ಅಥವಾ ಅನಾಹುತಗಳಿಗೆ ಎಡೆ ಮಾಡಿಕೊಡದೆ ಪೊಲೀಸರು ಒಂದು ಕಾರ್ಯವನ್ನು ನಿರ್ವಹಿಸುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಸದ್ಯ ಅದನ್ನು ಯಾರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಿದಾಗ ಅಲ್ಲಿ ಇಬ್ಬರು ಆರೋಪಿಗಳು ಪತ್ತೆ ಆಗ್ತಾರೆ. ಅದರಲ್ಲಿ ಮಂಜುನಾಥ್ ಮತ್ತು ಅಬ್ದುಲ್ ಅಂತಕ್ಕಂಥ ಇಬ್ಬರು ಆರೋಪಿಗಳನ್ನು ಈಗ ವಶಕ್ಕೆ ಪಡೆದುಕೊಂಡು ಕಬ್ಬನ್ ಪಾರ್ಕ್ ಪೊಲೀಸರು ತೀವ್ರ ವಿಚಾರಣೆಯನ್ನು ನಡೆಸಿದ್ದಾರೆ. ಕೇವಲ ಸಂಬಳವನ್ನು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಒಂದು ದೊಡ್ಡ ಒಂದು ಪಂದ್ಯಾವಳಿ RCB ವರ್ಸಸ್ ಏನು ಗುಜರಾತ್ ನಡುವೆ ನಡೀತಕ್ಕಂಥ ಪಂದ್ಯಾವಳಿ ವೇಳೆ ಇಂತಹ ಒಂದು ಕೃತ್ಯವನ್ನು ಎಸಗಿದ್ರ ಹಿಂದೆ ಏನೆಲ್ಲ ಉದ್ದೇಶ ಇತ್ತು ಅನ್ನೋದ್ರ ಬಗ್ಗೆ ಬಾಯಿ ಬಿಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅವ್ರು ಹೇಳಿರ್ತಕ್ಕಂಥದ್ದು ಇಷ್ಟೇ, ನಮಗೆ 2 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ, ಹಾಗಾಗಿ ಆ ಕೋಪದಿಂದ ಸೇಡು ತೀರಿಸ್ಕೊಳ್ಳೋದಕ್ಕೆ ಈ ರೀತಿಯಾಗಿ ಮಾಡಿದ್ವಿ ಅಂತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ಇನ್ನೂ ಆ ತನಿಖೆಯನ್ನು ನಡೆಸೋದಕ್ಕೆ, ಯಾಕೆಂದರೆ ಏನಾದರೂ ಅಲ್ಲಿ ಆ ಭದ್ರತೆಗಾಗಿ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಎಲ್ಲ ದ್ವಾರಗಳಲ್ಲೂ ಎಂಟ್ರಿ ಮತ್ತು ಎಕ್ಸಿಟ್ ದ್ವಾರಗಳಲ್ಲೂ ಸಹ ಪೊಲೀಸರಿದ್ದರು. ಅವರು ಎಲ್ಲರನ್ನೂ ಮೆಟಲ್ ಡಿಟೆಕ್ಟರ್ ಮುಖಾಂತರ ತಪಾಸಣೆ ಮಾಡಿ ಒಳಗಡೆ ಬಿಡ್ತಾ ಇದ್ರು. ಆದರೂ ಏನಾದರೂ ಅನಾಹುತವಾದಂಥ ಸಂದರ್ಭದಲ್ಲಿ ಆ ಅನಾಹುತಕ್ಕೆ ಯಾರು ಕಾರಣರಾಗ್ತಾರೆ ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ ಅಲ್ಲಿ ಅಳವಡಿಸಿರ್ತಕ್ಕಂಥ CCTVಗಳು ಬಹುತೇಕ ಸಹಾಯಕಾರಿಯಾಗಿ ಪೊಲೀಸರಿಗೆ ಅನುಕೂಲವಾಗುವಂಥ ದೃಶ್ಯಾವಳಿಗಳು ಸಿಗ್ತವೆ. ಆದರೆ ಇಲ್ಲಿ CCTV ಫೀಡನ್ನೇ ಅವರು ಕಡಿತಗೊಳಿಸೋದ್ರಿಂದ ಸುಮಾರು 240 CCTVಗಳು ಆಪ್ರೇಟ್ ಆಗ್ತಾ ಇರಲಿಲ್ಲ. ಹಾಗಾಗಿ ಇಲ್ಲಿ ಈ ಕೃತ್ಯವನ್ನು ಎಸಗೋದ್ರಿಂದ ಅವರ ಬಗ್ಗೆ ಇದ್ದಿದ್ದು ಕೇವಲ ಒಂದು ಪೇಮೆಂಟನ್ನು ಕೊಟ್ಟಿಲ್ಲ ಅನ್ನೋ ಒಂದು ಕೋಪ ಇತ್ತು ಅಥವಾ ಬೇರೆ ಏನಾದರೂ ಸೇಡಿತ್ತು ಅನ್ನೋದ್ರ ಬಗ್ಗೆ ಈಗ ಕಬ್ಬನ್ ಪಾರ್ಕ್ ಪೊಲೀಸರು ಆರೋಪಿಗಳ ವಿರುದ್ಧ KCA ವತಿಯಿಂದ ದೂರು ದಾಖಲೇನಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನು ತೀವ್ರ ವಿಚಾರಣೆಗೊಳಪಡಿಸ್ತಾ ಇದ್ದಾರೆ. ಪೊಲೀಸರ ವಿಚಾರಣೆ ವೇಳೆ ಕೇವಲ ಅವರು ಬಾಯಿ ಬಿಟ್ಟಿರ್ತಕ್ಕಂಥದ್ದು ಇಷ್ಟೇ, ನಮಗೆ ಸಂಬಳವನ್ನು ಕೊಟ್ಟಿಲ್ಲ, ಆ ಕಾರಣದಿಂದಾಗಿ ಈ ಕೃತ್ಯವನ್ನು ಎಸಗಿದ್ದೇವೆ ಅಂತಕ್ಕಂಥದ್ದು. ಇದು ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳ ಸಲಹೆ ಮೇರೆಗೆ ಮತ್ತಷ್ಟು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಅಂಕಿತಾ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗೆ.